ನೋಡಿ, ಈಗಾಗಲೇ ದೇಶದಲ್ಲಿ ಯಾರಾದರೂ ಹೋರಾಟಗಾರ ಅನ್ನೋವಂಥ ಒಬ್ಬ ರಾಜಕಾರಣಿ ಇದ್ದರೆ ಅದು ನಮ್ಮ ಪಕ್ಷದ ಲೋಕಸಭಾ ನಾಯಕರಾಗಿರುವಂಥ ರಾಹುಲ್ ಗಾಂಧಿ. ಈ ಕಾಲದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಪಾದಯಾತ್ರೆ. ಸೊ ಅವರು ಎಷ್ಟೆಲ್ಲ ಅನೇಕ ಇಶ್ಯೂಸನ್ನು ಖರ್ಗೆ ಅವರು ಮತ್ತು ಅವರು ರಾಜ್ಯಸಭಾದಲ್ಲಿ, ಇವರು ಲೋಕಸಭಾದಲ್ಲಿ ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರು ಏನೇ ಎದುಗುಣಿಸುವಂಥ ಪ್ರಯತ್ನ ಬಿ ಜೆ ಪಿನವ್ರು ಮಾಡಿದ್ರು ಸಹ ನನಗೆ ವಿಶ್ವಾಸ ಇದೆ, ಈ ದೇಶದ ಜನ ಕಾಂಗ್ರೆಸ್ಸನ್ನು ಮತ್ತೊಮ್ಮೆ ಕೈ ಹಿಡಿತಾರೆ, ಮತ್ತೊಮ್ಮೆ ಕಾಂಗ್ರೆಸ್ಸನ್ನು ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರಕ್ಕೆ ತರ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಭಯ ಯಾಕೆ ಸರ್ ಮೋದಿ ಅವರಿಗೆ ಟ್ರಂಪ್ ಬಗ್ಗೆ ಇಷ್ಟೊಂದು ಎಲ್ಲದಕ್ಕೂ ಅವ್ರು ಹೇಳಿದಂಗೆ ಕೇಳ್ತಾ ಇದ್ದಾರಂತೆ? ನೋಡಿ, ನಿನ್ನೆ ತಾನೇ ನನಗೆ ಆ ಮಾಹಿತಿ ಇಲ್ಲ. ನಿನ್ನೆ ತಾನೇ ಖರ್ಗೆ ಸಾಹೇಬರು ಕೆಲವು ಮಾಹಿತಿಗಳನ್ನು ಮುಂದೆ ಇಟ್ಟಿದ್ದಾರೆ. ಸೊ ಹಾಗೆ ಅದು ಯಾಕಂದರೆ ಖರ್ಗೆ ಸಾಹೇಬರು ಹೇಳಬೇಕಾದ್ರೆ ಒಂದಲ್ಲ 4 ಸಾರಿ ಯೋಚನೆ ಮಾಡಿ ಮಾಹಿತಿ ಸಂಗ್ರಹಿಸಿ. ಯಾಕಂದರೆ ಅವರು ವೆರಿ ಗುಡ್ ಪಾರ್ಲಿಮೆಂಟೇರಿಯನ್, ದೇಶ ಕಂಡಂಥ ಅತ್ಯಂತ ಉತ್ತಮ ಪಾರ್ಲಿಮೆಂಟೇರಿಯನು, ಪಕ್ಷದಿಷ್ಟರಲ್ಲಿ ಅವರು ಭಾಳ ಮೇಲೆ ಇರ್ತಾರೆ. ಅವರು ಹೇಳಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಸತ್ಯ ಇದೆ. ಇದರಲ್ಲಿ ಎಲ್ಲೋ ಇವರು ರೆಸಾರ್ಟ್ಗಳಲ್ಲೋ ಮತ್ತೊಂದರಲ್ಲೋ ಮಗದೊಂದರಲ್ಲೋ ಮಾಡಬಾರದ ಕೆಲಸಗಳನ್ನು ಮಾಡಿರುವಂಥ ಏನಾದರೂ ಮಾಹಿತಿಗಳು, ಸಿಡಿಗಳು ಅವರ ಖರ್ಗೆ ಸಾಹೇಬರು ಹೇಳಿರೋದ ಹಿನ್ನೆಲೆಯಲ್ಲಿ ಬಹುಶಃ ಅದರ ಭಯದಿಂದ ಸುಮ್ಮನೆ ಇದ್ದಾರೋ ಅಥವಾ ನಾನು ಇದಕ್ಕೆ ಅರ್ಥ ಆಗ್ತಾಯಿಲ್ಲ, ಏನು ಮಾಡ್ತಾಯಿದ್ದಾರೆ ಇವರು ಆರ್ ಎಸ್ ಎಸ್ನವರು? ಇವ್ರನ್ನ ಕಂಟ್ರೋಲ್ ಮಾಡೋರು ಆರ್ ಎಸ್ ಎಸ್ನವರಲ್ವಾ? ಭಾಗವತರೇ ಏನು ಮಾಡ್ತಾಯಿದ್ದೀರಿ? ದತ್ತಾತ್ರೇಯ ಹೊಸಬಾಳೆಯವರು ಏನು ಮಾಡ್ತಾಯಿದ್ದೀರಿ? ದೇಶಕ್ಕೆ ನಮಸ್ತೆ ಸದಾ ವತ್ಸಲೆ ಅಂತ ನೀವು ಹೇಳ್ತೀರಿ, ದೇಶಪ್ರೇಮಿಗಳು ಅಂತ ಹೇಳ್ತೀರಿ. ಈ ದೇಶದ ಭಾರತೀಯರು ನಟರು ಅಂತ ಹೇಳಿ ಒಬ್ಬ ಅಮೇರಿಕನ್ ಸರ್ಕಾರದ ಪರವಾಗಿ ಮಾತನಾಡ್ತಾ ಇದ್ದಾರೆ. ನೀವೇನು ಮಾಡ್ತಾಯಿದ್ದೀರಿ? ಅಂದರೆ ದೇಶದ ಘನತೆ ಗೌರವವನ್ನು ನೀವತ್ತು ಗಾಳಿಗೆ ತೂರ್ತಾ ಇದ್ದೀರಾ. ಇದಕ್ಕೆ ಏನಾದರೂ ಈ ದೇಶದ ಘನತೆ ಗೌರವ ಹೋಗಲಿಕ್ಕೆ ಕಾರಣರಿದ್ದರೆ ಅದು ಭಾರತೀಯ ಜನತಾ ಪಾರ್ಟಿಯವರು, ಮೋರ್ ಪರ್ಟಿಕ್ಯುಲರ್ಲಿ ಆರ್ ಎಸ್ ಎಸ್ನವರು ಅಂತ ಹೇಳಿ ಹೇಳಿಕೆ ಬಯಸ್ತಾರೆ.